ಇದು ಅನುಮಾನ ಕೊಡ್ತಾ ಇದೆ. ಇನ್ನು ಸಿಎಂ ಬಣದವರನ್ನ ಮನವೊಲಿಸುವ ಪ್ರಯತ್ನವನ್ನ ಡಿಸಿಎಂ ಡಿಕೆಶಿ ಮಾಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಯಾರ್ಯಾರು ಅಡ್ಡಿ ಆಗ್ತಾರಲ್ಲ ಅವರನ್ನ ವಿಶ್ವಾಸಕ್ಕೆ ಬಿಡ್ತಾ ಇದ್ದಾರೆ ಡಿಕೆಶಿ ಅವರು. ರಾಜನ್ ಅವರ ಖಾಸಗಿ ನಿವಾಸದಲ್ಲಿ ಭೇಟಿಯಾಗಿ ಗಂಭೀರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಕೆಶಿ ಹಾಗೂ ರಾಜನ್ ಅವರ ಈ ಒಂದು ಖಾಸಗಿ ಭೇಟಿ. ಹಾಗಾಗಿ ಸಿಎಂ ಹಾದಿಗೆ ಯಾರೆಲ್ಲ ಅವರಿಗೆ ಮುಳುವಾಗ್ತಾ ಇದ್ದಾರೋ, ಯಾರೆಲ್ಲ ಅವರಿಗೆ ಅಡ್ಡಿಯಾಗ್ತಾರೋ ಅಂತ ಎಲ್ಲ ನಾಯಕರನ್ನ ಇದೀಗ ಅವರ ಮನವನ್ನ ಒಲಿಸುವಂತಹ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅಂತಕ್ಕಂತಹ ಒಂದು ಪ್ರಶ್ನೆ ಹಾಗೂ ಅನುಮಾನ ಮೂಡ್ತಾ ಇದೆ. ಹೆಚ್ಚಿನ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಸಡನ್ ಆಗಿ ಸಿಎಂ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಕೆಎನ್ ರಾಜನ್ ಅವರು ಇದೀಗ ಡಿಕೆಶಿ ಜೊತೆಗೆ ಖಾಸಗಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಸಡನ್ ಆಗಿ ಮೀಟ್ ಆಗಿದ್ದಾರೆ. ಹಾಗಾದ್ರೆ ಇದು ಸದ್ಯಕ್ಕೆ ಇದೀಗ ಯಾವೆಲ್ಲ ರೀತಿಯಾದಂತಹ ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ? ಜೊತೆಗೆ ಒಂದು ಕಡೆಗೆ ಸಿಎಂ ಡಿಕೆಶಿ ಸಿಎಂ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸಚಿವನಾಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲವನ್ನು ನೋಡಿದಾಗ ಇದೀಗ ಇಬ್ಬರ ಒಂದು ಭೇಟಿ ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಹನುಮಂತು? ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋಂತ ಚರ್ಚೆ ಜೋರಾಗಿ ಇರುತ್ತೆ. ಆ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನ ಪ್ರಕಾರ 2.5 ವರ್ಷದ ಮಾತುಕತೆ ಆಗೇ ಇಲ್ಲ ಅನ್ನೋಂತ ಒಂದು ಸ್ಪಷ್ಟ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನದಲ್ಲಿ ಸ್ಪಷ್ಟವಾಗಿ ತಮ್ಮ ಬಣಕ್ಕೂ ಮತ್ತೆ ತಮ್ಮ ಎದುರಾಳಿಯ ಬಣಕ್ಕೂ ಕೂಡ ಸಂದೇಶವನ್ನ ಕೊಟ್ರು. ಅದಾದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲ ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಪುನರುಚ್ಚಾರ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದಾದ ನಂತರದಲ್ಲಿ ಕಳೆದ 2-3 ತಿಂಗಳಿಂದ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನಗಳನ್ನ ಎಲ್ಲಾ ಆಯಾಮಗಳಲ್ಲೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಒಂದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಒತ್ತಡ ತರುವಂತ, ಅಲ್ಲಿ ತಮ್ಮ ಶ್ರಮಕ್ಕೆ ಪ್ರತಿಫಲ ಬೇಕು ಅನ್ನುವಂತಹ ದಾಳನ್ನ ಉಳಿಸುವಂತ ಒತ್ತಡದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ರೆ, ಇತ್ತ ತಮ್ಮ ಬಣದ ಶಾಸಕರು ಕೂಡ ತಮ್ಮದೇ ಆದಂತ ಲೆಕ್ಕಾಚಾರ ದಾಳ ಹೂಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ನೇರವಾಗಿ ಡಿಸಿಎಂ ಅವರೇ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಭೇಟಿ ಮಾಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ನಾವು ನೆನ್ಪು ಮಾಡ್ಕೊಳ್ಬೇಕಾಗಿರೋದು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು. ಒಂದಷ್ಟು ಮುಕ್ತವಾದಂತ ಮಾತುಕತೆಯನ್ನ ನಡೆಸಿದ್ರು. ಇದೀಗ ರಾಜಣ್ಣ ಅವರ ವಿಚಾರದಲ್ಲೂ ಅಂತದ್ದೊಂದು ಬೆಳವಣಿಗೆ ಆಗಿದೆ ಅಂತಂದ ಹೇಳಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂತಂದ ಹೇಳಿದ್ರೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮುಕ್ತವಾದಂತ ಮಾತು ನಡೆಸಿರುವಂತಹ ಸಂಭವವಿದೆ. ಯಾಕಂತಂದ ಹೇಳಿದ್ರೆ ಈ ಶತಾಯಗತಾಯವಾಗಿ ಸಿಎಂ ಸ್ಥಾನವನ್ನ ಏರ್ಲೇಬೇಕಾದಂತ ಪ್ರಯತ್ನದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಆಯಾಮಗಳ ತಯಾರಿಗಳನ್ನ ನಡೆಸಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ. ಅನುಮಾನ ಕೊಡ್ತಾ ಇದೆ. ಇನ್ನು ಸಿಎಂ ಬಣದವರನ್ನ ಮನವೊಲಿಸುವ ಪ್ರಯತ್ನವನ್ನ ಡಿಸಿಎಂ ಡಿಕೆಶಿ ಮಾಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಯಾರ್ಯಾರು ಅಡ್ಡಿ ಆಗ್ತಾರಲ್ಲ ಅವರನ್ನ ವಿಶ್ವಾಸಕ್ಕೆ ಬಿಡ್ತಾ ಇದ್ದಾರೆ ಡಿಕೆಶಿ ಅವರು. ರಾಜನ್ ಅವರ ಖಾಸಗಿ ನಿವಾಸದಲ್ಲಿ ಭೇಟಿಯಾಗಿ ಗಂಭೀರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಕೆಶಿ ಹಾಗೂ ರಾಜನ್ ಅವರ ಈ ಒಂದು ಖಾಸಗಿ ಭೇಟಿ. ಹಾಗಾಗಿ ಸಿಎಂ ಹಾದಿಗೆ ಯಾರೆಲ್ಲ ಅವರಿಗೆ ಮುಳುವಾಗ್ತಾ ಇದ್ದಾರೋ, ಯಾರೆಲ್ಲ ಅವರಿಗೆ ಅಡ್ಡಿಯಾಗ್ತಾರೋ ಅಂತ ಎಲ್ಲ ನಾಯಕರನ್ನ ಇದೀಗ ಅವರ ಮನವನ್ನ ಒಲಿಸುವಂತಹ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅಂತಕ್ಕಂತಹ ಒಂದು ಪ್ರಶ್ನೆ ಹಾಗೂ ಅನುಮಾನ ಮೂಡ್ತಾ ಇದೆ. ಹೆಚ್ಚಿನ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಸಡನ್ ಆಗಿ ಸಿಎಂ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಕೆಎನ್ ರಾಜನ್ ಅವರು ಇದೀಗ ಡಿಕೆಶಿ ಜೊತೆಗೆ ಖಾಸಗಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಒಂದು ಚರ್ಚೆಯನ್ನ ನಡೆಸಿದ್ದಾರೆ. ಸಡನ್ ಆಗಿ ಮೀಟ್ ಆಗಿದ್ದಾರೆ. ಹಾಗಾದ್ರೆ ಇದು ಸದ್ಯಕ್ಕೆ ಇದೀಗ ಯಾವೆಲ್ಲ ರೀತಿಯಾದಂತಹ ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ? ಜೊತೆಗೆ ಒಂದು ಕಡೆಗೆ ಸಿಎಂ ಡಿಕೆಶಿ ಸಿಎಂ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸಚಿವನಾಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲವನ್ನು ನೋಡಿದಾಗ ಇದೀಗ ಇಬ್ಬರ ಒಂದು ಭೇಟಿ ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಹನುಮಂತು? ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋಂತ ಚರ್ಚೆ ಜೋರಾಗಿ ಇರುತ್ತೆ. ಆ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನ ಪ್ರಕಾರ 2.5 ವರ್ಷದ ಮಾತುಕತೆ ಆಗೇ ಇಲ್ಲ ಅನ್ನೋಂತ ಒಂದು ಸ್ಪಷ್ಟ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನದಲ್ಲಿ ಸ್ಪಷ್ಟವಾಗಿ
ತಮ್ಮ ಬಣಕ್ಕೂ ಮತ್ತೆ ತಮ್ಮ ಎದುರಾಳಿಯ ಬಣಕ್ಕೂ ಕೂಡ ಸಂದೇಶವನ್ನ ಕೊಟ್ರು. ಅದಾದ ನಂತರದಲ್ಲಿ DCM DK ಶಿವಕುಮಾರ್ ಅವರು ಇಲ್ಲ ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಪುನರುಚ್ಚಾರ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದಾದ ನಂತರದಲ್ಲಿ ಕಳೆದ 2-3 ತಿಂಗಳಿಂದ ಕೂಡ DCM DK ಶಿವಕುಮಾರ್ ಅವರು ಸತತ ಪ್ರಯತ್ನಗಳನ್ನ ಎಲ್ಲಾ ಆಯಾಮಗಳಲ್ಲೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಒಂದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಒತ್ತಡ ತರುವಂತ, ಅಲ್ಲಿ ತಮ್ಮ ಶ್ರಮಕ್ಕೆ ಪ್ರತಿಫಲ ಬೇಕು ಅನ್ನುವಂತಹ ದಾಳನ್ನ ಉಳಿಸುವಂತ ಒತ್ತಡದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ರೆ, ಇತ್ತ ತಮ್ಮ ಬಣದ ಶಾಸಕರು ಕೂಡ ತಮ್ಮದೇ ಆದಂತ ಲೆಕ್ಕಾಚಾರ ದಾಳ ಓಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ನೇರವಾಗಿ DCM ಅವರೇ CM ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಭೇಟಿ ಮಾಡುವಂತಹ ಕೆಲಸವನ್ನ DCM DK ಶಿವಕುಮಾರ್ ಅವರು ಮಾಡ್ತಾರೆ. ನಾವು ನೆನ್ಪು ಮಾಡ್ಕೊಳ್ಬೇಕಾಗಿರೋದು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು, ಒಂದಷ್ಟು ಮುಕ್ತವಾದಂತ ಮಾತುಕತೆಯನ್ನ ನಡೆಸಿದ್ರು. ಇದೀಗ ರಾಜಣ್ಣ ಅವರ ವಿಚಾರದಲ್ಲೂ ಅಂತದ್ದೊಂದು ಬೆಳವಣಿಗೆ ಆಗಿದೆ ಅಂತಂದ್ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ್ ಹೇಳಿದ್ರೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮುಕ್ತವಾದಂತ ಮಾತು ನಡೆಸಿರುವಂತ ಸಂಭವವಿದೆ. ಯಾಕಂತಂದ ಹೇಳಿದ್ರೆ ಈ ಶತಾಯಗತಾಯವಾಗಿ CM ಸ್ಥಾನವನ್ನ ಏರ್ಲೇಬೇಕಾದಂತ ಪ್ರಯತ್ನದಲ್ಲಿರುವಂತ DK ಶಿವಕುಮಾರ್ ಅವರು ಎಲ್ಲಾ ಆಯಾಮಗಳ ತಯಾರಿಗಳನ್ನ ನಡೆಸಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಹನುಮಂತು, ತಮ್ಮೆಲ್ಲ ಮಾಹಿತಿಗಾಗಿ. ಅನುಮಾನ ಕೊಡ್ತಾ ಇದೆ. ಇನ್ನು CM ಬಣದವರನ್ನ ಮನವೊಲಿಸುವ ಪ್ರಯತ್ನವನ್ನ DCM DKಶಿ ಮಾಡ್ತಾ ಇದ್ದಾರೆ. CM ಸ್ಥಾನಕ್ಕೆ ಯಾರ್ಯಾರು ಅಡ್ಡಿ ಆಗ್ತಾರಲ್ಲ ಅವರನ್ನ ವಿಶ್ವಾಸಕ್ಕೆ ಬಿಡ್ತಾ ಇದ್ದಾರೆ DKಶಿ ಅವರು. ರಾಜನ್ ಅವರ ಖಾಸಗಿ ನಿವಾಸದಲ್ಲಿ ಭೇಟಿಯಾಗಿ ಗಂಭೀರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ DKಶಿ ಹಾಗೂ ರಾಜನ್ ಅವರ ಈ ಒಂದು ಖಾಸಗಿ ಭೇಟಿ. ಹಾಗಾಗಿ CM ಹಾದಿಗೆ ಯಾರೆಲ್ಲ ಅವರಿಗೆ ಮುಳುವಾಗ್ತಾ ಇದ್ದಾರೋ, ಯಾರೆಲ್ಲ ಅವರಿಗೆ ಅಡ್ಡಿಯಾಗ್ತಾರೋ ಅಂತ ಎಲ್ಲ ನಾಯಕರನ್ನ ಇದೀಗ ಅವರ ಮನವನ್ನ ಒಲಿಸುವಂತಹ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅಂತಕ್ಕಂತಹ ಒಂದು ಪ್ರಶ್ನೆ ಹಾಗೂ ಅನುಮಾನ ಮೂಡ್ತಾ ಇದೆ. ಹೆಚ್ಚಿನ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಸಡನ್ ಆಗಿ CM ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ KN ರಾಜನ್ ಅವರು ಇದೀಗ DKಶಿ ಜೊತೆಗೆ ಖಾಸಗಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಒಂದು ಚರ್ಚೆಯನ್ನು ನಡೆಸಿದ್ದಾರೆ, ಸಡನ್ ಆಗಿ ಮೀಟ್ ಆಗಿದ್ದಾರೆ. ಹಾಗಾದ್ರೆ ಇದು ಸದ್ಯಕ್ಕೆ ಇದೀಗ ಯಾವೆಲ್ಲ ರೀತಿಯಾದಂತಹ ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ? ಜೊತೆಗೆ ಒಂದು ಕಡೆಗೆ CM DKಶಿ CM ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸಚಿವನಾಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲವನ್ನು ನೋಡಿದಾಗ ಇದೀಗ ಇಬ್ಬರ ಒಂದು ಭೇಟಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಹನುಮಂತು? ಸುರೇಶ್, ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋಂತ ಚರ್ಚೆ ಜೋರಾಗಿ ಇರುತ್ತೆ. ಆ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನ ಪ್ರಕಾರ 2.5 ವರ್ಷದ ಮಾತುಕತೆ ಆಗೇ ಇಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾತನ್ನ CM ಸಿದ್ದರಾಮಯ್ಯನವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನದಲ್ಲಿ ಸ್ಪಷ್ಟವಾಗಿ ತಮ್ಮ ಬಣಕ್ಕೂ ಮತ್ತೆ ತಮ್ಮ ಎದುರಾಳಿಯ ಬಣಕ್ಕೂ ಕೂಡ ಸಂದೇಶವನ್ನ ಕೊಟ್ರು. ಅದಾದ ನಂತರದಲ್ಲಿ DCM DK ಶಿವಕುಮಾರ್ ಅವರು ಇಲ್ಲ ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂತ ಪುನರುಚ್ಚಾರ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದಾದ ನಂತರದಲ್ಲಿ ಕಳೆದ 2-3 ತಿಂಗಳಿಂದ ಕೂಡ DCM DK ಶಿವಕುಮಾರ್ ಅವರು ಸತತ ಪ್ರಯತ್ನಗಳನ್ನ ಎಲ್ಲಾ ಆಯಾಮಗಳಲ್ಲೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಒಂದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಒತ್ತಡ ತರುವಂತ, ಅಲ್ಲಿ ತಮ್ಮ ಶ್ರಮಕ್ಕೆ ಪ್ರತಿಫಲ ಬೇಕು ಅನ್ನುವಂತಹ ದಾಳನ್ನ ಉಳಿಸುವಂತ ಒತ್ತಡದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ರೆ, ಇತ್ತ ತಮ್ಮ ಬಣದ ಶಾಸಕರು ಕೂಡ ತಮ್ಮದೇ ಆದಂತ ಲೆಕ್ಕಾಚಾರ ದಾಳ ಓಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ನೇರವಾಗಿ DCM ಅವರೇ CM ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಭೇಟಿ ಮಾಡುವಂತಹ ಕೆಲಸವನ್ನ DCM DK ಶಿವಕುಮಾರ್ ಅವರು ಮಾಡ್ತಾರೆ. ನಾವು ನೆನ್ಪು ಮಾಡ್ಕೊಳ್ಬೇಕಾಗಿರೋದು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ರು, ಒಂದಷ್ಟು ಮುಕ್ತವಾದಂತ ಮಾತುಕತೆಯನ್ನ ನಡೆಸಿದ್ರು. ಇದೀಗ ರಾಜಣ್ಣ ಅವರ ವಿಚಾರದಲ್ಲೂ ಅಂತದ್ದೊಂದು ಬೆಳವಣಿಗೆ ಆಗಿದೆ ಅಂತಂದ್ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ್ ಹೇಳಿದ್ರೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮುಕ್ತವಾದಂತ ಮಾತು ನಡೆಸಿರುವಂತ ಸಂಭವವಿದೆ. ಯಾಕಂತಂದ ಹೇಳಿದ್ರೆ ಈ ಶತಾಯಗತಾಯವಾಗಿ CM ಸ್ಥಾನವನ್ನ ಏರ್ಲೇಬೇಕಾದಂತ ಪ್ರಯತ್ನದಲ್ಲಿರುವಂತ DK ಶಿವಕುಮಾರ್ ಅವರು ಎಲ್ಲಾ ಆಯಾಮಗಳ ತಯಾರಿಗಳನ್ನ ನಡೆಸಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಹನುಮಂತು, ತಮ್ಮೆಲ್ಲ ಮಾಹಿತಿಗಾಗಿ.